ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ. ಅದು ಏನು ಅಂದರೆ, ಗುರುವಾರ ನಾವು ಯಾವ ಮಂತ್ರವನ್ನ ಪಠನೆ ಮಾಡಿಕೊಂಡು ಯಾವ ದೇವರನ್ನ ಪೂಜೆ ಮಾಡಿದ್ರೆ ನಮಗಿನ್ನೂ ಒಳ್ಳೆ ರೀತಿಯಾಗಿ ಸಂಪಾದನೆಯನ್ನ ಅಂದರೆ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೋತೀವಿ, ಧನ ಧಾನ್ಯಗಳು ಸಂಪತ್ತನ್ನು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಮಂತ್ರ ನಮಗೆ ಯೂಸ್ ಆಗುತ್ತೆ ಅನ್ನೋದು ಇವತ್ತಿನ ಚರ್ಚೆ. ಆ ಮಂತ್ರ ಏನು ಅನ್ನೋದು ನಾನು ಪರಿಚಯ ಮಾಡಿಕೊಡ್ತೀನಿ. ಅದು ಏನು ಅಂದರೆ, ವಿಷ್ಣುವಿನ ಮಂತ್ರ, ಭಗವಾನ್ ವಿಷ್ಣುಮೂರ್ತಿಯ ಮಂತ್ರ. ಇದು ಸಾಕ್ಷಾತ್ ವಿಷ್ಣುಮೂರ್ತಿಯ ಆರಾಧನೆ ಮಾಡೋದ್ರಿಂದ ಗುರುವಾರ ನಾವು ಒಳ್ಳೆ ರೀತಿ ಸಂಪಾದನೆಯನ್ನು ಅಟ್ರಾಕ್ಟ್ ಮಾಡ್ತೀವಿ. ಪೂಜೆ ಸಮೇತ ಕೆಲಸ ಇರಬೇಕು. ಜೊತೆಗೆ ಆರಾಧನೆ ಮಾಡೋದ್ರಿಂದ ನಾವು ಪೂಜೆ ಟೈಮಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ತಾ ಈಗ ತಿಳಿಸ್ಕೊಡೋ ಈ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ವಿಷ್ಣು ಕೃಪೆಗೆ ಪಾತ್ರರಾಗ್ತೀವಿ. ಜೊತೆಗೆ ತಾಯಿ ಲಕ್ಷ್ಮಿ ಕೃಪೆಗಂತೂ ಪಾತ್ರ ಕಂಪಲ್ಸರಿ ಆಗ್ಲೇ ಆಗ್ತೀವಿ. ಯಾಕಂದ್ರೆ ಇಲ್ಲಿ ವಿಷ್ಣುವನ ಅನುಗ್ರಹ ನಮಗೆ ಪಡೆದಿದ್ದೀವಿ ಅಂದ್ರೆ ತಾಯಿ ಲಕ್ಷ್ಮಿ ಕೃಪೆನೂ ನಮಗೆ ಸಿಕ್ಕಿದೆ ಅಂತಾನೆ ಅರ್ಥ. ಆ ಒಂದು ಮಂತ್ರಗಳು ಏನು ಅಂದ್ರೆ, ಇಲ್ಲಿ ವಿಷ್ಣು ಮೂಲ ಮಂತ್ರ ಒಂದಿದೆ. ಅದು ಶಾಸ್ತ್ರ ಪ್ರಕಾರ ಮೂಲ ಮಂತ್ರ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸಿಂಪಲ್ ಆಗಿ ನೀವು ಈ ಮಂತ್ರವನ್ನ ಬೇಕಿದ್ರು 108 ಬಾರಿ ಹೇಳ್ಕೋಬಹುದು. ನಮಗೆ ದೊಡ್ಡ ಮಂತ್ರಗಳು ಹೇಳಕ್ಕಾಗಲ್ಲ, ಲೆಂತಿ ಇರೋ ಮಂತ್ರಗಳನ್ನ ಬಾಯಿ ತಿರ್ಗೋದಿಲ್ಲ ಅಂದ್ರೆ ಈ ಮಂತ್ರ ಬೇಕಿದ್ರು ಪ್ರತಿನಿತ್ಯ ಹೇಳ್ಕೋಬಹುದು. ಗುರುವಾರನೇ ಅಂತಲ್ಲ, ಈ ಮಂತ್ರ ತುಂಬಾ ಸಿಂಪಲ್ ಆಗಿರುತ್ತೆ. ಜೊತೆಗೆ ಇದು ಮೂಲ ಮಂತ್ರ ಆಗಿದೆ, ವಿಷ್ಣುವಿನ ಮೂಲ ಮಂತ್ರ ಆಗಿರೋದ್ರಿಂದ ಪ್ರತಿನಿತ್ಯ ಪಠನೆ ಮಾಡಬಹುದು. ಎಸ್ಪೆಷಲಿ ಗುರುವಾರ ನೀವು ವಿಷ್ಣುವಿನ ಆರಾಧನೆಯೊಂದಿಗೆ ಈ ಮಂತ್ರವನ್ನ ಹೇಳ್ಕೊಂಡ್ರು ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಜೊತೆಗೆ ಇಲ್ಲಿ ನಾನು ಈಗ ಹಣವನ್ನ ಅಟ್ರಾಕ್ಟ್ ಮಾಡೋ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಸುದರ್ಶನ ಚಕ್ರವನ್ನ ಪಡೆಯೋ ಅಂದ್ರೆ ಸುದರ್ಶನ ಚಕ್ರವನ್ನ ಪಡೆಯೋ ಒಂದು ಮಂತ್ರವನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಪೂರ್ಣತ್ವವನ್ನು ಹೊಂದಿರಬೇಕಾದ್ರೆ ಏನೆಲ್ಲ ಪಠನೆ ಮಾಡಬೇಕು, ಯಾವ ಮಂತ್ರಗಳನ್ನು ನಾವಿಲ್ಲಿ ಪಠನೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಜೊತೆಗೆ ವಿಷ್ಣುವಿನ ಈ ಕೃಷ್ಣಾವತಾರದಲ್ಲಿ ಪಠನೆ ಮಾಡಬೇಕಾಗಿರೋ ಮಂತ್ರವನ್ನು ಹೇಳ್ಕೊಡ್ತೀನಿ. ಇದು ಏನಕ್ಕೆ ಅಂದ್ರೆ, ನಾವು ಕೃಷ್ಣನ ಆರಾಧನೆ ಮಾಡೋ ಟೈಮಲ್ಲಿ ಸಹ ಈ ಮಂತ್ರವನ್ನು ನಾವು ಹೇಳ್ಕೋಬಹುದು. ಕೃಷ್ಣನ ಅವತಾರದ ವಿಷ್ಣು ಮಂತ್ರ ಅಂತಾನೆ ಹೇಳ್ಬೋದು. ಕೃಷ್ಣ ಅವತಾರ ಎತ್ತಿದಾಗ ಈ ಮಂತ್ರ, ಎಸ್ಪೆಷಲಿ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಆರಾಧನೆ ಮಾಡೋವಾಗಂತೂ ಈ ಮಂತ್ರ ಮಸ್ಟ್ ಅಂಡ್ ಶುಡ್ ನಾವು ಹೇಳ್ಕೊಂತಾನೆ ಇರ್ತೀವಿ. ಈ ಮಂತ್ರವನ್ನು ಹೇಳ್ಕೊಡ್ತೀನಿ. ಜೊತೆಗೆ ಸುದರ್ಶನ ಚಕ್ರವನ್ನ ಪಡೆಯೋ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರೂ ಕಾಯ್ತಾ ಇರೋದೇನು ಅಂದ್ರೆ ದುಡ್ಡಿನ ಒಂದು ಅಟ್ರಾಕ್ಟ್ ಮಾಡ್ಲಿಕ್ಕೆ, ಹಣ ಸಂಪಾದನೆ, ಸಂಪತ್ತು, ಮತ್ತೆ ಮನೆಗಳಲ್ಲಿ ಧಾನ್ಯದ ಕೊರತೆ ಇರ್ತದೆ. ಈ ಧಾನ್ಯದ ಕೊರತೆಯನ್ನು ಮುಕ್ತಿಪಡಿಸ್ಲಿಕ್ಕೆ ಈ ಮಂತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಇಟ್ ಈಸ್ ಅದೇ ರೀತಿ ಹೇಳ್ಕೊಳ್ಳಿ. ನಾನಿಲ್ಲಿ ಕೊಡ್ತೀನಿ ಸ್ಕ್ರೀನ್ ಮೇಲೆ, ಆ ಮಂತ್ರ ಬೇಕಿದ್ರು ಕೊಡ್ತೀನಿ ಅಥವಾ ವಾಯ್ಸ್ ಮೆಸೇಜ್ ಕೊಡ್ತೀನಿ. ಅದನ್ನು ನೀವು ಬರೆದಿಟ್ಕೊಂಬಿಡಿ. ನಾನು ಇವಾಗ ಹೇಳ್ತಾ ಇರೋ ವಿಡಿಯೋನಲ್ಲಿ ಏನು ನಾನು ಹೇಳ್ತೀನಿ ಅದನ್ನು ಬೇಕಿದ್ರು ನೀವು ಬರೆದಿಟ್ಕೋಬಹುದು. ಈಗ ಲೇಟ್ ಮಾಡದೆ ಮಂತ್ರಗಳೇನು ಅನ್ನೋದನ್ನ ಈಗ ತಿಳಿಸೇ ಬಿಡೋಣ. ಶೂರ್ ವ್ರತಾನ್ ಆನೋ ಭಜಸ್ವ ರಾಧಾಸಿ. ಕೇಳಿಸ್ಕೊಂಡ್ರಲ್ಲ, ಇದು ದುಡ್ಡನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಜೊತೆಗೆ ಇಲ್ಲಿ ವಿಷ್ಣು ಗಾಯತ್ರಿ ಮಂತ್ರವನ್ನು ಸಹ ಹೇಳ್ತೀನಿ. ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್. ಈ ಮಂತ್ರ ಎಲ್ಲರಿಗೂ ಬೈಹಾರ್ಡ್ ಆಗಿರುತ್ತೆ, ಬಾಯ್ಪಾಠಕ್ಕೆ ಬಂದ್ಬಿಟ್ಟಿರುತ್ತೆ. ಈ ಮಂತ್ರವನ್ನು ಬೇಕಿದ್ರು ನೀವು ಹೇಳ್ಕೋಬಹುದು. ಆ ವ್ಯಕ್ತಿಗೆ ಯಾರು ಈ ಮಂತ್ರವನ್ನು ಹೇಳ್ಕೊತಾರೋ ಏನೆಲ್ಲ ಕಷ್ಟಗಳಿದಾವೋ, ಏನೆಲ್ಲ ದುಃಖಗಳಿದಾವೋ ಅದೆಲ್ಲ ಹೋಗ್ಲಾಡುತ್ತೆ ಈ ಮಂತ್ರ ಒಂದನ್ನ ಪಠನೆ ಮಾಡೋದ್ರಿಂದ. ಇದು ವಿಷ್ಣು ಗಾಯತ್ರಿ ಮಂತ್ರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್. ಇದು ಬೇಕಿದ್ರು ನೀವು ಹೇಳ್ಕೋಬಹುದು. ಓಕೆ, ಹಣ ಅಟ್ರಾಕ್ಟ್ ಮಾಡಬೇಕು, ಧಾನ್ಯವನ್ನು ಅಟ್ರಾಕ್ಟ್ ಮಾಡಬೇಕಂದ್ರೆ ಮಸ್ಟ್ ಅಂಡ್ ಶುಡ್ ನಾನು ಈಗ ಇದಕ್ಕೆ ಮೊದಲು ತಿಳಿಸ್ಕೊಟ್ಟಿರೋ ಮಂತ್ರ ಹೇಳ್ಕೊಳ್ಳಿ. ನಿಮ್ಮ ಧೈರ್ಯಶಾಲಿಯಾಗಿ ಎಲ್ಲ ಕಷ್ಟಗಳು ದೂರ ಪಾರಾಗಬೇಕು ಅಂದರೆ ವಿಷ್ಣು ಗಾಯತ್ರಿ ಮಂತ್ರವನ್ನು ಸಹ ಹೇಳ್ಕೊಳ್ಳಿ. ಜೊತೆಗೆ ಇಲ್ಲಿ ಸುದರ್ಶನ ಚಕ್ರ ಸಾಧನೆ ಮಂತ್ರ, ಇದು ಬಂದ್ಬಿಟ್ಟು ನಾವು ಏನೆಲ್ಲ ಇದರಿಂದ ಸಾಧಿಸ್ಬೋದು ಅಂದರೆ ಸುದರ್ಶನ ಚಕ್ರವನ್ನು ಸಾಧನೆ ಮಾಡ್ಬೋದು. ವಿಷ್ಣು ಆಶೀರ್ವಾದ ನಮಗೆ ಸಿಗುತ್ತೆ ಈ ಮಂತ್ರ ಒಂದನ್ನು ಪಠನೆ ಮಾಡೋದು. ಈ ಮಂತ್ರ ಬಂದ್ಬಿಟ್ಟು ಸುದರ್ಶನ ಚಕ್ರ ಸಾಧನೆ ಮಂತ್ರ ಅಂತ. ಓಂ ಹ್ರೀಂ ಕಾರ್ತವೀರ್ಯಾರ್ಜುನೋ ನಾಮ ರಾಜು ಬಹು ಸಹಸ್ರವಾನ್ ಯಸ್ಯ ಸ್ಮೇರೇಣ ಮಾರೇಣ ಹೃತಂ
ನಿಷ್ಠಂ ಚ ಲಭ್ಯತೆ. ಈ ಒಂದು ಕಾರ್ತವೀರ್ಯಾರ್ಜುನ ಬಗ್ಗೆ ನಾನು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಆ ಮಂತ್ರ ಬೇಕಿದ್ರೂ ಹೇಳ್ಕೊಬೋದು. ಇಲ್ಲಿ ವಿಷ್ಣು ರೂಪವನ್ನು ಆರಾಧನೆ ಮಾಡುವಾಗ ಸುದರ್ಶನ ಚಕ್ರ ಸಾಧನೆಗೋಸ್ಕರ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ನಿಮಗೆ ವಿಷ್ಣುವಿನ ಆಶೀರ್ವಾದ ಯಾವಾಗಲೂ ಇರುತ್ತೆ ಈ ಮಂತ್ರ ಒಂದು ಪಠನೆ ಮಾಡೋದ್ರಿಂದ. ಮಂತ್ರ ಇನ್ನೊಂದ್ಸಲಿ ಹೇಳ್ತಿದ್ದೀನಿ. ಓಂ ಹ್ರೀಂ ಕಾರ್ತವೀರ್ಯಾರ್ಜುನೋ ನಾಮ ರಾಜು ಬಹು ಸಹಸ್ರವಾನ್ ಯಸ್ಯ ಸ್ಮೇರೇಣ ಮಾರೇಣ ಹೃತಂ ನಿಷ್ಠಂಚ ಲಭ್ಯತೆ. ಇದು ಬಂದ್ಬಿಟ್ಟು ಸುದರ್ಶನ ಚಕ್ರವನ್ನು ಸಾಧನೆ ಮಾಡೋ ಮಂತ್ರ. ಜೊತೆಗೆ ಇಲ್ಲಿ ವಿಷ್ಣು ಕೃಷ್ಣ ಅವತಾರ ಮಂತ್ರವನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಮಂತ್ರವನ್ನು ಬೇಕಿದ್ರೂ ನೀವು ಪಠನೆ ಮಾಡ್ಬೋದು. ಕೃಷ್ಣನ ಆರಾಧನೆ ಮಾಡೋವಾಗಲೂ ಈ ಮಂತ್ರ ಹೇಳ್ಕೊಬೋದು, ಪ್ರತಿನಿತ್ಯನೂ ಈ ಮಂತ್ರ ಹೇಳ್ಕೊಬೋದು. ವಿಷ್ಣುವಿನ ಆರಾಧನೆ ಮಾಡೋವಾಗಲೂ ಸಹ ಈ ಮಂತ್ರವನ್ನು ಹೇಳ್ಕೊಬೋದು. ಈ ಮಂತ್ರ ಪಠನೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಕೆಲವರು ನೆಮ್ಮದಿ ಅನ್ನೋದು ಕಳ್ಕೊಂಡಿರ್ತಾರೆ ಜೀವನದಲ್ಲಿ, ಮತ್ತು ದುಃಖಗಳನ್ನ ಯಾವಾಗಲೂ ನೋಡ್ತಾ ಇರ್ತಾರೆ. ಅವರು ಪ್ರತಿಯೊಂದು ವಿಷಯದಲ್ಲಿ ಬಾಧೆ ಪಡ್ತಾ ಇರ್ತಾರೆ. ಇಂಥ ಕಷ್ಟಗಳನ್ನೆಲ್ಲ ನಾಶ ಮಾಡುತ್ತೆ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ. ಆ ಮಂತ್ರ ಏನು ಅಂದರೆ ವಿಷ್ಣು ಕೃಷ್ಣ ಅವತಾರ ಮಂತ್ರ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ್ ನಾರಾಯಣ್ ವಾಸುದೇವ. ಎಷ್ಟು ಸಿಂಪಲ್ ಇದೆ ನೋಡಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ್ ನಾರಾಯಣ್ ವಾಸುದೇವ. ಈ ಮಂತ್ರವನ್ನು ಬೇಕಿದ್ರೂ ನೀವು ಹೇಳ್ಕೋಬಹುದು. ಓಕೆ, ಇದು ಶಾಂತಿ ಕೊಡುತ್ತೆ, ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಹೇಳದ್ನಲ್ಲ, ನಿಮ್ಮ ಕಷ್ಟಗಳು ದುಃಖಗಳನ್ನೆಲ್ಲ ನಾಶ ಮಾಡುವಂಥ ಮಂತ್ರ. ಇವತ್ತು ಹೇಳಿರೋ ಈ ಮಂತ್ರಗಳನ್ನೆಲ್ಲ ನೀವು ಪಠನೆ ಮಾಡೋದ್ರಿಂದ, ಅಂದರೆ ಗುರುವಾರ ವಿಷ್ಣುವಿನ ಒಂದು ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತಿಳಿಸ್ಕೊಟ್ಟಿರೋ ಮಂತ್ರಗಳನ್ನೆಲ್ಲ ನೀವು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದನೂ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ. ಜೊತೆಗೆ ತಾಯಿ ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕಂದರೆ ತನ್ನ ಪತಿ ದೇವರು ಎಲ್ಲಿರ್ತಾರೋ ತಾಯಿ ಲಕ್ಷ್ಮಿನೂ ಅಲ್ಲೇ ಇರ್ತಾರೆ. ಹಾಗಾಗಿ ಗುರುವಾರ ಬೇಕಿದ್ರೂ ನೀವು ವಿಷ್ಣುವಿನ ಆರಾಧನೆಗೆ ಸ್ಪೆಷಲ್ ಆಗಿ ಒಂದು ಡೇನ ಫಿಕ್ಸ್ ಮಾಡಿಕೊಂಡು ಆರಾಧನೆ ಮಾಡೋದ್ರಿಂದನೂ ನಿಮ್ಮ ಸಂಪಾದನೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಕಂಡ್ಕೋಬಹುದು. ಇಲ್ಲ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದನೂ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ನೀವು ಪೂಜೆ ಮುಖಾಂತರ ರಿಸಲ್ಟ್ ಪಡಿಬೇಕು ಅನ್ನೋರು ಈ ಮಂತ್ರಗಳನ್ನೆಲ್ಲ ಪಠನೆ ಮಾಡ್ತಾ ರಿಸಲ್ಟ್ ನೋಡ್ಕೋಬಹುದು. ತಂತ್ರಗಳನ್ನು ಹೇಳಿದ್ದೀನಿ, ತಂತ್ರಗಳನ್ನು ಫಾಲೋ ಮಾಡ್ಬೋದು, ಮಂತ್ರಗಳನ್ನು ಫಾಲೋ ಮಾಡ್ಬೋದು. ಅಫಿರ್ಮೇಷನ್ ನಂಬರ್ಗಳು ಹೇಳಿದ್ದೀನಿ, ಏಂಜಲ್ ನಂಬರ್ಸ್ ಹೇಳಿದ್ದೀನಿ, ಈಸಿ ಟಿಪ್ಸ್ನ ನಾನು ಹೇಳಿದ್ದೀನಿ. ಸೊ ಯಾವುದನ್ನು ಚೂಸ್ ಮಾಡಿಕೊಂಡ್ರು ಏನಂದರೆ ನಿಮಗೆ ಇಮಿಡಿಯೇಟ್ ಪ್ರತಿಯೊಂದು ರಿಸಲ್ಟ್ ಕೊಡೋದಿಲ್ಲ. ಮಂತ್ರ ಆಗ್ಬೋದು, ತಂತ್ರ ಆಗ್ಬೋದು, ಅಫಿರ್ಮೇಷನ್ ಆಗ್ಬೋದು, ಏಂಜಲ್ ನಂಬರ್ಸ್ ಆಗ್ಬೋದು. ಮಸ್ಟ್ ಆ್ಯಂಡ್ ಶುಡ್ ನೀವು ಯಾವುದೇ ಒಂದು ಪ್ರಕ್ರಿಯೆಯನ್ನು ಚೂಸ್ ಮಾಡ್ಕೊಂಡಿದ್ದೀರಾ ರಿಸಲ್ಟ್ ಪಡೆಯೋದಕ್ಕೆ, ನೀವು ಕನಿಷ್ಠ ಪಕ್ಷ 3 months ಆದರೂ ಟ್ರೈ ಮಾಡಬೇಕು. ಅವಾಗೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಯಾವುದೇ ಒಂದು ಸಾಧನೆ ಆಗ್ಬೋದು. ಮಂತ್ರ ಸಾಧನೆ ಮಾಡ್ತೀರಾ, ತಂತ್ರ ಸಾಧನೆ ಮಾಡ್ತೀರಾ, ಅಫಿರ್ಮೇಷನ್ ಮಾಡ್ತೀರಾ, ಟಿಪ್ಸ್ನ ಫಾಲೋ ಮಾಡೋದರಲ್ಲಿ ಪ್ರತಿಯೊಂದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದರೆ ಅಟ್ಲೀಸ್ಟ್ ನೀವು 3 months ಒಂದು ಟೈಮ್ ತಗೋಬೇಕು. ಸೊ ನಮಗೆ ಅಟ್ ಎ ಟೈಮ್ ಬೇಗ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಅನ್ಕೋಬಾರ್ದು. ನಂಬಿಕೆ ಇರಬೇಕು, ರಿಸಲ್ಟ್ ಬರುತ್ತೆ ಕಂಪಲ್ಸರಿ. ನಾವು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ, ಒಳ್ಳೆ ದಿನನಿತ್ಯ ನಾವು ಸಂಪಾದನೆಯನ್ನು ನೋಡ್ತೀವಿ, ಹೆಚ್ಚೆಚ್ಚಾಗಿ ಮುಂದಿನ ದಿವಸಗಳಲ್ಲಿ ನೋಡ್ತೀವಿ ಅನ್ನೋ ಒಂದು ನಂಬಿಕೆ ಇರಬೇಕು. ನೀವು ದೇವರ ಕಡೆ ಭಕ್ತಿ ವ್ಯಕ್ತಪಡಿಸ್ತಾ ನೀವು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ನ ಕಾಣಬೇಕು ಅಂತ ಬಯಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.